ಫ್ರೆಂಡ್ಸ್, ಇವತ್ತು ನಾನು ಪುಂಡಿ ಪಲ್ಯ ಮಾಡ್ತಾಯಿದ್ದೇನೆ. ಪುಂಡಿ ಪಲ್ಯ ಅದಕ್ಕೆ ಕಾಂಬಿನೇಷನ್ ಆಗಿ ಹಸಿ ಖಾರ ಚಟ್ನಿ ಮಾಡ್ತಾಯಿದ್ದೇನೆ. ಬನ್ನಿ ಅದಕ್ಕೆ ಏನೇನು ಬೇಕಂತ ನೋಡೋಣ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ಒಣ ಕೊಬ್ಬರಿ. ಇದನ್ನು ನೀಟಾಗಿ ಸುಟ್ಕೊಳ್ತೇನೆ ನಾನಿವಾಗ. ಪುಂಡಿ ಪಲ್ಯ ಮಾಡೋಕ್ಕೆ ಪುಂಡಿ ಸೊಪ್ಪು ನೀಟಾಗಿ ತೊಳೆದಿಟ್ಕೊಂಡಿದ್ದೇನೆ. ಮತ್ತು ಬೇಯಿಸೋಕ್ಕೆ ನೀರು. ನೀರು ಚೆನ್ನಾಗಿ ಕುದಿಯುವಾಗ ಪುಂಡಿ ಸೊಪ್ಪು ಹಾಕ್ತೇನೆ ನಾನು. ನೋಡಿ ಫ್ರೆಂಡ್ಸ್, ಇವಾಗ ನೀರು ಬಿಸಿ ಆಗೈತೆ. ಅದಕ್ಕೆ ನಾನು ಇವಾಗ ಪುಂಡಿ ಸೊಪ್ಪು ಹಾಕ್ಕೊಳಕತ್ತೇನೆ ರೀ. ಒಲೆ ಇರೋರು ಒಂದ್ಸರಿ ಒಲೆಯಾಗ ಅಡುಗೆ ಮಾಡ್ಕೊಂಡು ನೋಡ್ರಿ, ಅಡುಗೆ ಎಷ್ಟು ರುಚಿಯಾಗಿರುತ್ತಂತಂದು. ಗ್ಯಾಸಿನ ಅಡುಗೆಗಿಂತ ಒಲೆ ಅಡುಗೆ ಭಾಳ ರುಚಿಯಾಗಿರುತ್ತೆ ರೀ. ಇವಾಗ ಇದನ್ನು ಮುಚ್ತಾ ಇದ್ದೇನೆ ನಾನು. ಮುಚ್ಚಿ ಇದನ್ನು ಕುದಿಯಾಕಿಡ್ತೇನೆ. ಇವಾಗ ಮೆಣಸಿನ್ಕಾಯಿನ ನೀಟಾಗಿ ಹುರ್ಕೊಳಕತ್ತೇನೆ ರೀ ನಾನು. ನೋಡಿ ಅಡುಗೆ ಎಣ್ಣೆ ಹಾಕೊಳಕತ್ತೀನಿ. ಮೆಣಸಿನ್ಕಾಯಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಈ ಥರ ನೀಟಾಗಿ ಕಣ್ಣು ಬೀಳ್ಬೇಕ್ರಿ ಹಿಂಗೆ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ನೀಟಾಗಿ ಹುರ್ಕೊಂಡಿದ್ದೆ ನಾನು. ಜೀರಿಗೆ, ಉಪ್ಪು, ಸುಟ್ಟಿರೋ ಒಣ ಕೊಬ್ಬರಿ, ಕರಿಬೇವು ಸೊಪ್ಪು. ಇದು ಕೂತ್ಕೊಂಡು ಮಮ್ಮಿ ಮಾಡ ತಿಂತಾ ಇರ್ಬೇಕು. ಬರುತ್ತೆ ಅಂತ ಒಂದು ಕಾಲು ಬರುತ್ತೆ. ಪಲಾವ್ ಮಾಡಿದ್ವಿ, ಅದು ಶುಂಠಿ ಬೆಳ್ಳಿದ್ದು ಗಮ್ಮ ಮಾಡಿದ್ರೆ ಚಿಕನ್ ತಿನ್ನಲ್ಲ ಜನ ಅಂತೀಯಲ್ಲ.
ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ನೀಟಾಗಿ ರುಬ್ಕೊಂಡಿದ್ದೇನೆ. ಇವಾಗ ನೋಡಿ ಇಷ್ಟು ಸಣ್ಣ ಆದರೆ ಸಾಕು. ಇವಾಗ ಪುಂಡಿ ಪಲ್ಯ ಇಟ್ಟಿದ್ದೆ, ಅದು ಏನಾಗಿದೆ ಅಂತ ನೋಡೋಣ್ರಿ. ಈಗ ಚೆನ್ನಾಗಿ ಕುದ್ದೈತಿದು. ಇವಾಗ ನೋಡಿ ಚೆನ್ನಾಗಿದಾಗೈತಿ. ಇದನ್ನು ನೀರು ಬಸ್ಕೊಳ್ಳೋಣ ಇವಾಗ. ನೋಡಿರಿ, ಇವಾಗ ನೀಟಾಗಿ ನೀರೆಲ್ಲ ಬಸ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಪಾತ್ರೆಗೆ ತೊಗೊಳ್ತಾ ಇದ್ದೆ ನಾನು. ಇವಾಗ ಈ ಮಡಿಕೆಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮುಗಿಸ್ಕೊಂಡಿದ್ದೇನೆ. ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಮತ್ತು ರವೆ ಹಾಕ್ಕೊಳ್ತಾ ಇದ್ದೇನೆ. ರವೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮುಗಿಸ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಮುಗಿಸ್ಕೊಂಡಿದ್ದೇನೆ. ಇವಾಗ ಇದನ್ನು ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಬೇಯಿಸೋಕ್ಕಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ಬೆಳಕು ಇದಾಗ್ತಾಯಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಳ್ತೀನಿ. ಇದು ರವೆ ಕುದಿಬೇಕಲ್ಲ, ಅದಕ್ಕೋಸ್ಕರ ನಾನು ನೀರು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಬೆಂದಿದೆ. ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಈ ಥರ ಆಗಿದೆ ಇದು. ಇದಕ್ಕೆ ನಾನು ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈರುಳ್ಳಿ, ಹಸಿ ಈರುಳ್ಳಿ ಹಾಕೋಬೇಕು. ಹಸಿ ಈರುಳ್ಳಿ ಬಾಯಿಗೆ ಸಿಗ್ತಾ ಇದ್ದರೆ ರೊಟ್ಟಿ ಜೊತೆ ಸೂಪರಾಗಿ ಇದಾಗುತ್ತೆ. ಇವಾಗ ಬೆಳ್ಳುಳ್ಳಿ, ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಜೀರಿಗೆ, ಇದನ್ನೆಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ತಾ ಇದ್ದೆ ನಾನು. ಇವಾಗ ನಾನು ಆವಾಗಲೇ ರುಬ್ಕೊಂಡಿದ್ನಲ್ಲ ಹಸಿ ಖಾರ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ. ನೋಡಿ, ಇದು ಇವಾಗ ರೆಡಿಯಾಗಿದೆ. ಇದಕ್ಕೆ ನಾನು ಇವಾಗ ಒಗ್ಗರಣೆ ಕೊಡ್ತೇನೆ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಆದರೆ ಸಾಕು, 1 ಟೀ ಸ್ಪೂನ್ ಅಷ್ಟು. ಎಣ್ಣೆ ಕಾಯಿ ಹಾಕ್ಬಿಡೋಣ ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆದರೆ ಆಯಿತು, ಪುಂಡಿ ಪಲ್ಯ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡಿರೋ ಪುಂಡಿ ಪಲ್ಯ ಹಸಿ ಖಾರ ಚಟ್ನಿ ನಿಮ್ಗೆ ಇಷ್ಟ ಆದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡ್ರಿ. ಯಾರು ನನ್ನ ವಿಡಿಯೋನ ಮೊದಲು ಬಾರಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.